ನಮ್ಮಪ್ಪ ಸನಾತನಿ ನಾವು ಕಟ್ಟಿದ್ದೀವಿ ಅನ್ನುವಂಗದ. ಮತ್ತು ಅಲ್ಲೇನೂ ನಡೆದಿಲ್ಲ, ಸ್ವಲ್ಪ ನಡೆದ ಅದು ಅವ್ರು ಯಾರು ಮಾಡಿದಾರೋ ಶಿಕ್ಷೆ ಆಗ್ತದೆ. ಅಂದ್ರೆ ಎರಡನೇ ನಡೆದಿಗೆ 8 ಮಂದಿ ನಡೆದಿದಾರಲ್ಲ ಅವ್ರ ಮೇಲೆ ಒಂದಿಷ್ಟು ಶಿಕ್ಷೆ ಆಗಿಬಿಡುವಂಥದ್ದು. ಅದು 80 ಲಕ್ಷದ ಆಗ್ಯದಪ್ಪ ಅನ್ನುವಂಥದ್ದು. ಒಂದು ಕಡೆ 80 ಲಕ್ಷ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸಾವಿರಾರು ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಇದ್ರೆ ಯಾರು ಸತ್ಯ ಯಾರು ಸುಳ್ಳ ಮಾತು ಬೇರೆ. ಆದರೆ ಇದು ಚರ್ಚೆ ಮಾತ್ರ ಜೋರ್ದಾರ್ ಹಿಡಿತಾ ಇದೆ. ಕಳ್ಳರನ್ನ ಹಿಡಿದ್ರು ಆದರೆ ದರೋಡೆಕೋರರನ್ನು ಹಿಡಿಲಿಲ್ಲ ಅನ್ನುವಂಥ ಕೆಲವೊಂದಿಷ್ಟು ಟೈಟ್ಲ್ಗಳು ಪತ್ರಿಕೆಗಳಲ್ಲಿ ವಿರೋಧಿಗಳು ಇವತ್ತು ಮಾತಾಡಿದ್ದಾರೆ. ವಿರೋಧಿಗಳಂದರೆ ಇದರ ವಸ್ತುಸ್ಥಿತಿಯನ್ನು ಅನಾಲಿಸಿಸ್ ಮಾಡ್ತಾಯಿದ್ದವ್ರು, ತಿಂಗಳಿಂದ ಮಾಡ್ತಾಯಿದ್ದಂಥವ್ರು. ಅದರಲ್ಲೂ ಸಂದೀಪ್ ಚೌಧರಿ ABPL ಅಂತೂ ದಿನನಿತ್ಯ ಈ ಹಗರಣದ ಬಗ್ಗೆ ಇಂಚಿಂಚು ಮಾಹಿತಿನೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯದಲ್ಲಿ ಈ ದೊಡ್ಡ ದರೋಡೆ ಕೇವಲ ದರೋಡೆಕೋರರನ್ನು ಹಿಡಿಯುವಲ್ಲಿ ಇವರು ಯಶಸ್ವಿ ಆಗಲಿಲ್ಲ. ಈ ಕೇವಲ ಏನಪ್ಪ ಅಂದರೆ ಚೋರರು ಕಳ್ಳರನ್ನು ಮಾತ್ರ ಹಿಡಿದ್ರು ಅಂತೇಳಿ. ಏನು 80 ಲಕ್ಷದ ಒಂದು ಕಡೆ ಸಿಕ್ಕಂಥದ್ದು, ಅಲ್ಲಿ ನಡೆದು ಬೇರೆ ಬೇರೆ ಸಮಯದಲ್ಲಿ ಏನೋ ಗದ್ದಲಾಗಿದ್ದಾವ, ರಸೀಟು ಕೊಟ್ಟಿಲ್ಲ, ಮತ್ತೇನೂ ಇಲ್ಲ, ಅನೇಕ ಆರೋಪಗಳು ಮಾಡ್ತಾಯಿದ್ದರು. ಅದರಲ್ಲೂ SP ಅಂದರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ರಂತೂ, ಜೊತೆಗೆ ರಾಹುಲ್ ಗಾಂಧಿಯವರಂತೂ ನೇರವಾಗಿ ರಾಮನ ಒಂದು ಏನಿತ್ತು ಒಳ್ಳೆಯ ಹೆಸರು ಎಲ್ಲ ದುರುಪಯೋಗ ಮಾಡಿಕೊಂಡ್ರು ಅನ್ನುವಂಥ ಮಾತನ್ನು. ಹೋರಾಟ ಏನೋ ಮಾಡಿದ್ರು ಇಲ್ಲ ಅಂತಲ್ಲ, ಆದರೆ ಅದರದ್ದೆಲ್ಲ ಲಾಭ ತಗೊಳ್ಳೋ ದಿಶೆಯಲ್ಲೇ ಇಂಥ ವ್ಯವಹಾರ ಮಾಡಿದರು ಅಂತೇಳಿ. ಈಗಿನ ಲೆಕ್ಕ ನೋಡಿದರೆ ಇದು CBIಗೆ ಅಥವಾ ಯಾವುದೇ ಇನ್ನುಳಿದ ED ಅಥವಾ ಇನ್ನುಳಿದ ಯಾವುದಕ್ಕೂ ಮೋಸ್ಟ್ಲಿ ಈ ತನಿಖೆಗೆ ಆರ್ಡರ್ ಮಾಡಲಿಕ್ಕಿಲ್ಲ ಅಂತ ಇವತ್ತಿನವರೆಗೆ ಅಭಿಪ್ರಾಯ ಅನಿಸ್ಲಿಕ್ಕೆ. ಯಾಕಂದ್ರೆ ಇವತ್ತು ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಯಾವುದೇ ಇದ್ರ ಸಹಿತ ಇವತ್ತು ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಇರೋದ್ರಿಂದಾಗೆ ಅವರು ಪ್ರಾಮಾಣಿಕವಾಗಿ ಈ ಒಂದು ತನಿಖೆಯನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಿತ ಓದಿದ್ದ. ಅದೇನೋ ಆಗಲೇ ಇದ್ರ ಹಿಂದಿದ್ದಂಥದ್ದು ಏನಪ್ಪ ಅಂತಂದ್ರೆ ಮುಖ್ಯವಾಗಿ